ರಾಣಿ ಅಬ್ಬಕ್ಕನ ಬಗ್ಗೆ ಮಾತಾಡೋದಾದ್ರೆ ನನ್ನೆಲ್ರಿಗೂ ಹೆಚ್ಚು ಪರಿಚಯ ಇಲ್ಲಿಯವರಿಗೆ ಅಂತ ಹೇಳಿದ್ರೆ ಒನಕೆ ಓಬವ್ವ ಚಿತ್ರದುರ್ಗದವರು ಪರಿಚಯ ಇದೆ ಇನ್ನೂ ಸ್ವಲ್ಪ ಕೈಗಳು ಮಾಡಿ. ಒನಕೆ ಓಬವ್ವರ ಪರಿಚಯ, ಬಟ್ ಒನಕೆ ಗೊತ್ತಿಲ್ಲ, ಓಬವ್ವ ಗೊತ್ತು. ಒನಕೆ ಗೊತ್ತಾ? ಒನಕೆ ನೋಡಿದ್ದೀರಾ? ಯಾವತ್ತಾರ ಉಪಯೋಗಿಸಿದ್ದೀರಾ? ಯಾರಿಗೆ ಉಪಯೋಗಿಸಿದ್ದೀರಾ? ಅದು ಬಹಳ ಇಂಪಾರ್ಟೆಂಟ್. ಆ ರೀತಿ ಒಣಗೆಯನ್ನ ತೆಗೆದುಕೊಂಡು ಯಾರಿಗೆ ಪಾಠ ಕಲಿಸಿದ್ದು ಒಣಗೆ ಓಬವ್ವ? ಹೈದರಾಲಿಯ ಸೇನೆಯನ್ನ ರುಂಡಗಳನ್ನ ಚೆಂಡಾಡಿದಂತ ಮಹಿಳೆ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಒಣಗೆ ಓಬವ್ವ. ಮತ್ತೊಬ್ರು ಕಿತ್ತೂರಿನ ರಾಣಿ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಸಿನಿಮಾ ಬಂದಿದೆ, ನಾಟಕಗಳು ಬಂದಿದೆ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಕಪ್ಪ ಕೊಡ್ಬೇಕಾ? ಕಪ್ಪ ಅಂತ ಕೇಳಿದವ್ರು ಯಾರು? ಬನ್ನಿ ಮುಂದೆ ನಿಂತ್ಕೊಳ್ಳಿ, ಕಪ್ಪ ಕೊಡ್ತೀನಿ ಅಂತ ಕೊಡ್ತವಳು, ಕಪ್ಪಾಡಕ್ಕೆ ಬಾರಿಸ್ತವಳು. ಹಂಗೆ ಮಹಿಳೆಯರು ಅಡಿಗೆ ಮನೆಗೆ ಸೀಮಿತ, ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳುವ ಒಂದು ಕಾಲ ಇತ್ತು. ಆದ್ರೆ ಇವತ್ತಿನ ಒಬ್ಬ ವೀರ ವನಿತೆಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಭಾರತ ದೇಶದಲ್ಲಿನೇ ಪ್ರಥಮ ಮಹಿಳೆ. ಎಷ್ಟೇ ಇಸ್ವಿನಲ್ಲಿ? 1500, 1557, 58, 60, 68 ಆ ಇಸ್ವಿನಲ್ಲಿ ರಾಣಿ ಅಬ್ಬಕ್ಕ ಪೋರ್ಚುಗಲ್ನಿಂದ ಬಂದಿರತಕ್ಕಂಥ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ್ತಾರೆ. ಹೆಸರು ಕೇಳಿದರ? ಪೋರ್ಚುಗಲ್ ಅನ್ನೋಂತ ಒಂದು ದೇಶ ಇದೆ. ಅಲ್ಲಿಂದ ಬಂದುಬಿಟ್ಟು ಆ ಉಳ್ಳಾಲ ಅಂತ ಹೇಳಿದ್ರೆ ಇವತ್ತು ಮಂಗಳೂರಿನಲ್ಲಿ ಮರ್ಜ್ ಆಗಿದೆ, ಮಂಗಳೂರಿನಲ್ಲಿ ಸೇರ್ಕೊಂಡಿದೆ, ಮಂಗಳೂರೇ ಅದು. ಅದನ್ನು ವಶಪಡಿಸ್ಕೊಂಡಿರ್ತಾರೆ ಯಾರು ಅಂತ ಹೇಳಿದ್ರೆ ಪೋರ್ಚುಗೀಸರು. ಮತ್ತು ಮಂಗಳೂರಿಗೆ ಸಮುದ್ರ ಇದೆ, ಗೋವಾಕ್ಕೆ ಸಮುದ್ರ ಇದೆ, ಗೋವಾದಿಂದ ಪೋರ್ಚುಗೀಸರು ಅಲ್ಲಿಗೆ ಬಂದಿರ್ತಾರೆ. ನಾನು ಉಳ್ಳಾಲವನ್ನ ಬಿಟ್ಕೊಡೋದಿಲ್ಲ ಪೋರ್ಚುಗೀಸರಿಗೆ ಅಂತೇಳಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಉಳ್ಳಾಲವನ್ನ ಸ್ವತಂತ್ರಗೊಳಿಸಿರ್ತಕ್ಕಂಥ, ಉಳ್ಳಾಲಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂತ ಹೇಳಿದ್ರೆ ಯಾರು? ರಾಣಿ ಅಬ್ಬಕ್ಕ. ಕೆಲವು ಸರಿ ಮನೆಯಲ್ಲೇ ಶತ್ರು ಇರ್ತಾರೆ, ಕೆಲವು ಸಾರಿ ಮನೆಯಲ್ಲೇ ಶತ್ರು ಇರ್ತಾರೆ. ತನ್ನ ಪತಿ, ರಾಣಿ ಅಬ್ಬಕ್ಕನ ಪತಿನೇ ಇಲ್ಲ ಬಿಟ್ಕೊಟ್ಕೊಳ್ಳೋಣ ಉಳ್ಳಾಲನ ಬಿಟ್ಕೊಟ್ಬಿಡೋಣ ಅಂತ ಪತಿ ಹೇಳ್ತಾನೆ. ಆ ಪತಿಯ ಮಾತನ್ನ ಕೇಳ್ದೇನೆ ಪತಿಯ ವಿರುದ್ಧ ಹೋರಾಟ ಮಾಡಿ ಆಮೇಲೆ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ್ತಾಳೆ. ಉಳ್ಳಾಲವನ್ನು ಸ್ವತಂತ್ರಗೊಳಿಸ್ತಾಳೆ. ಒಂದ್ಸರಿ ಎರಡು ಸಾರಿ ಪೋರ್ಚುಗೀಸರ ವಿರುದ್ಧ ಸೋಲು ಅನುಭವಿಸಿದ್ರು. ಆದ್ರೆ ಎಲ್ಲ ಸೈನಿಕರನ್ನ ಮತ್ತೆ ಒಟ್ಟುಗೂಡಿಸಿ ಪೋರ್ಚುಗೀಸರನ್ನ ವಿರುದ್ಧ, ಕತ್ತಿ ವರಸೆಯ ವಿರುದ್ಧ, ಕುದುರೆ ಸವಾರಿಯನ್ನ ಕತ್ಕೊಂಡಿರ್ತಾರೆ. ಅವಾಗ ಕತ್ತಿ ವರಸೆ ಗೊತ್ತು, ಕತ್ತಿ ಉಪಯೋಗಿಸೋದು ಗೊತ್ತು. ಸೇನೆಯನ್ನ ಕಟ್ಟಿ ಪೋರ್ಚುಗೀಸರ ವಿರುದ್ಧ ವಿಜಯ ಪತಾಕೆಯನ್ನು ಹಾರಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ರಾಣಿ ಅಬ್ಬಕ್ಕ. ಏನೇನ್ ಕೆಲಸ ಮಾಡಿದ್ದಾರೆ? ಬರೇ ಯುದ್ಧ ಗೆದ್ದ ಅಷ್ಟೇನಾ? ಇಲ್ಲ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಾನೊಂದು 2-3 ನಿಮಿಷದಲ್ಲಿ ಆ ವಿಷಯ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ನೋಡಿ,
ಪರ್ಷಿಯಾ ಅರಬ್ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು ಬಂದರು ನಿರ್ಮಿಸುವ ಅವಶ್ಯಕತೆ ಇತ್ತು. ಅಲ್ಲೊಂದು ಬಂದರಿನ ಅವಶ್ಯಕತೆ ಇತ್ತು, ಒಂದು ಫೋರ್ಟ್. ಆ ಬಂದರನ್ನ ಕಟ್ಟಿದಂತ ಮಹಿಳೆ ಯಾರಪ್ಪ ಅಂತ ಹೇಳಿದ್ರೆ ವೀರವನಿತೆ ರಾಣಿ ಅಬ್ಬಕ್ಕ ಬಂದರನ್ನು ನಿರ್ಮಿಸ್ತಾಳೆ. ಮತ್ತು ವಿದೇಶದೊಂದಿಗೆ ವ್ಯಾಪಾರವನ್ನ ಮಾಡೋದಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾಳೆ ವ್ಯಾಪಾರಸ್ಥರಿಗೆ. ಅವತ್ತೇ 1560-68ರಲ್ಲಿ ಅಬ್ಬಕ್ಕ ತನ್ನ ನಾಡಿನ ಸಂಪತ್ತನ್ನ ಹೆಚ್ಚಿಸಿಕೊಂಡಳು. ಈಗ ಸಿದ್ದರಾಮಯ್ಯ ಸರ್ಕಾರ ಏನಿದೆಯಲ್ಲ ಆ ತರ ಅಲ್ಲ, ನಾಡಿನ ಸಂಪತ್ತನ್ನು ಹೆಚ್ಚಿಸಿಕೊಂಡಳು. ನೋಡಿ, ಬೇಸಾಯದ ಮೂಲಕವೂ ವ್ಯವಸಾಯದ ಮೂಲಕವೂ ಅರಮನೆಯ ಸಂಪತ್ತು ಸಮೃದ್ಧವಾಯಿತು. ಕೃಷಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾಳೆ. ಕಾರ್ಮಿಕರ ಜೊತೆಗೂಡಿ ಉದ್ದೇಶಿತ ಕಾರ್ಯಗಳನ್ನು ಸಾಕಾರಗೊಳಿಸುವ ನಾಯಕತ್ವ ಗುಣ ಕಾರ್ಮಿಕರ ಜೊತೆನಲ್ಲಿ ಇರ್ತಾ ಇತ್ತು, ರೈತರ ಜೊತೆನಲ್ಲಿ ಇರ್ತಾ ಇತ್ತು. ಇರಿಗೇಷನ್ಗೆ ಹೆಚ್ಚು ಒತ್ತು ಕೊಟ್ಟಳು. ಮಸಾಲೆ ಪದಾರ್ಥಗಳನ್ನ ವಿದೇಶಕ್ಕೆ ರಫ್ತು ಮಾಡೋದನ್ನ ಎಂಕರೇಜ್ ಮಾಡಿದ್ಲು. ಜನಸಾಮಾನ್ಯರ ಕಷ್ಟ ಸುಖಗಳಲ್ಲಿ ಅಬ್ಬಕ್ಕ ಸದಾ ಜೊತೆನಲ್ಲಿರ್ತಾ ಇದ್ರು, ಬಡವರ ಜೊತೆನಲ್ಲಿ. ಆಕೆ ಆನೆಯೊಂದನ್ನ ಸಾಕಿದ್ದಳು. ಪ್ರಾಣಿಗಳ ಬಗ್ಗೆ ಬಹಳ ಒಳ್ಳೆ ಪ್ರೀತಿ ಇರ್ತಾ ಇತ್ತು. ವ್ಯಾಪಾರದ ಮಳಿಗೆಗಳನ್ನು ಸ್ಥಾಪನೆ ಮಾಡಿದ್ದು. ಈ ತರ ಅನೇಕ ವಿಷಯ ಇದೆ. ಪೋರ್ಚುಗೀಸರು ಉಳ್ಳಾಲಕ್ಕೆ ನೌಕೆಯನ್ನು ನುಗ್ಗಿಸ್ತಾರೆ. ಆ ನೌಕೆಯನ್ನು ಪುಡಿಗಟ್ಟಿದ್ಲು. ಅಂದ್ರೆ ಸೇನೆಯನ್ನೆಲ್ಲ ಒಟ್ಟುಗೂಡಿಸಿ ಪೋರ್ಚುಗೀಸರ ವಿರುದ್ಧ ಸಮರವನ್ನ ಸಾರಿ ಯುದ್ಧ ಮಾಡಿ ಗೆಲ್ತಾಳೆ. ರಾಣಿ ಗಂಡುಡುಗೆ ಧರಿಸಿದಳು, ಅಂದ್ರೆ ಆರ್ಮಿ ಡ್ರೆಸ್ ಅನ್ನ ಹಾಕೊಂಡ್ಳು, ಎದೆ ಕವಚವನ್ನು ಹಾಕಿಕೊಂಡಳು. ಇದೇನು ನೀವೇನಂತೀರ ಇದಕ್ಕೆ, ಗುಂಡೊಡೆದ್ರು ಕೂಡ ಬುಲೆಟ್ ಪ್ರೂಫ್ ಜಾಕೆಟ್, ಆ ರೀತಿ ಡ್ರೆಸ್ ಅನ್ನ ಹಾಕೊಂಡ್ಳು. ಇದನ್ನೆಲ್ಲ ನೋಡ್ಬಿಟ್ಟು 1560-70ರಲ್ಲಿ ರಾಣಿ ಅಬ್ಬಕ್ಕ ಆ ರೀತಿ ಸೈನಿಕರಿಗೆ ಹುಮ್ಮಸ್ಸು ಬಂತು, ಶಕ್ತಿ ಬಂತು, ಪ್ರೇರಣೆ ಬಂತು, ಸ್ಫೂರ್ತಿ ಬಂತು. ಎಸ್, ನಾವು ರಾಣಿ ಅಬ್ಬಕ್ಕನ ಜೊತೆನಲ್ಲಿ ಯುದ್ಧ ಮಾಡ್ತೇವೆ ಅಂತ ತಯಾರಾದ. ಹೀಗೆ ರಾಣಿ ಅಬ್ಬಕ್ಕ ಮಹಿಳೆ ಆದರೂ ಕೂಡ ಮಂಗಳೂರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡೋದ್ರಲ್ಲಿ, ಮಂಗಳೂರಿನ ವ್ಯಾಪಾರವನ್ನ ಹೆಚ್ಚು ಮಾಡೋದ್ರಲ್ಲಿ, ಮಂಗಳೂರಿನ ಬಂದರು ನಿರ್ಮಾಣ ಮಾಡೋದ್ರಲ್ಲಿ ರಾಣಿ ಅಬ್ಬಕ್ಕನ ಪಾತ್ರ ಬಹಳ ಅಗಾಧವಾಗಿದೆ. ಈಗ ತಾನೇ ನಮ್ಮ ಸುಧಾ ಹೇಳ್ತಾ ಇದ್ರು, ರಾಣಿ ಅಬ್ಬಕ್ಕನ ಬಗ್ಗೆ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬಹಳ ಕಡಿಮೆ ಇದೆ ಅಂತ. ರಾಣಿ ಅಬ್ಬಕ್ಕನ ಬಗ್ಗೆ ನಾವು ಓದ್ಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಇರಬೇಕು. ಆದ್ರೆ ಇನ್ನೇನೇನೋ ಹೆಚ್ಚು ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತೇವೆ. ಈ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಮಾಡು ಇಲ್ಲವೇ ಮಡಿ ಅನ್ನುವಂತ ಪಣವನ್ನ ತೊಡ್ತಾ ಇದ್ರು. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಸಂಕಲ್ಪ ಶಕ್ತಿಯಲ್ಲಿ ರಾಣಿ ಅಬ್ಬಕ್ಕ ಯಾವತ್ತೂ ಹಿಂದೆ ಇರ್ತಾ ಇರಲಿಲ್ಲ. ವೆರಿ ಡಿಟರ್ಮೈನ್ಡ್ ಮೈಂಡ್ ಸೆಟ್, ಬಹಳ ದೃಢ ಸಂಕಲ್ಪವನ್ನು ಮಾಡ್ತಾ ಇದ್ದು ರಾಣಿ ಅಬ್ಬಕ್ಕ. ಆದ್ರಿಂದ ರಾಣಿ ಅಬ್ಬಕ್ಕನ ಇತಿಹಾಸವನ್ನು ನಾವೆಲ್ಲರೂ ಕೂಡ ಓದಬೇಕು. ಆ
ಹಿನ್ನೆಲೆಯಲ್ಲಿ ಇವತ್ತು ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಣಿ ಅಬ್ಬಕ್ಕನ ರಥಯಾತ್ರೆಯನ್ನ ದಾವಣಗೆರೆಯಿಂದ ಆರಂಭ ಮಾಡಿ ಮಂಗಳೂರುವರೆಗೆ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳನ್ನ ದಾಟಿಕೊಂಡು ಮಂಗಳೂರುವರೆಗೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳನ್ನ ಭೇಟಿ ಮಾಡ್ತಾ, ಶಿಕ್ಷಣ ಸಂಸ್ಥೆ ಯೂನಿವರ್ಸಿಟಿಗಳನ್ನೆಲ್ಲ ಭೇಟಿ ಮಾಡ್ತಾ ವಿದ್ಯಾರ್ಥಿಗಳಲ್ಲಿ ಒಂದು ದೇಶಭಕ್ತಿಯನ್ನ ನಿರ್ಮಾಣ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವಿದ್ಯಾರ್ಥಿಗಳೇ ನಾಳೆಯ ನಾಗರಿಕರ, ಏನ್ ಇವತ್ತಿನ ನಾಗರಿಕರ? ಟುಡೇ ಸಿಟಿಸನ್ಸ್ ಆರ್ ಟುಮಾರೋ ಸಿಟಿಸನ್ಸ್? ಟುಡೇನ ಟುಮಾರೋ? ಟುಮಾರೋ ಟುಡೇ ಟುಡೇ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ಎಸ್, ನಾವು ಟುಡೇ ಸಿಟಿಸನ್ಸ್ ಅಂತ. ಇಲ್ಲ ಟುಮಾರೋ ಅನ್ನೋರು ಕೈ ಮೇಲೆ ಮಾಡಿ ನೋಡೋಣ. ಎರಡಕ್ಕೂ ಕೈ ಎತ್ತೋದಿಲ್ಲ ಅನ್ನೋದೇ ಸಂಖ್ಯೆ ಜಾಸ್ತಿ. ನನ್ನ ಹತ್ರ ಒಂದು ಪೆನ್ ಇದೆ, ಒಂದ್ ಅಂಗಡಿಗೆ ಹೋಗ್ತೀರಾ, ಎಷ್ಟು ರೂಪಾಯಿ ರೀ ಅಂತ ಕೇಳ್ತೀರಾ, 5 ರೂಪಾಯಿ ಅಂತ ಹೇಳ್ತೀರಾ. ವಾಪಸ್ ಹೋಗ್ತೀರಾ, 5 ರೂಪಾಯಿ ಹಾಕಿದ್ರೆ ಜಾಸ್ತಿ ಆಯ್ತು ಅಂತ ನೀವೇ ಎಲ್ರು. ಇನ್ನೊಂದು ಅಂಗಡಿಗೆ ಹೋಗಿ ಕೇಳ್ತೀರಾ, ಎಷ್ಟು ರೂಪಾಯಿ ರೀ ಈ ಪೆನ್ನಿಗೆ? 4 ರೂಪಾಯಿ. ತಗೊಳ್ರಿ ದುಡ್ಡು ಅಂತ ಹೇಳಿ ಕೊಟ್ಟು ಬರ್ತೀರಾ. ಇದು ನಮಗೆ ಅರ್ಥ ಆಗಲ್ಲ. ಯಾವ ಅಂಗಡಿನಲ್ಲಿ ಕಡಿಮೆ ಬೆಲೆ ಇದೆಯೋ ಅದನ್ನ ನಾವು ಕೊಂಡ್ಕೊಳ್ತೀವಿ ಅನ್ನೋಂಥವ್ರು ಎಷ್ಟು ಜನ ಇದ್ರೆ ಕೈ ಮೇಲೆ ಮಾಡಿ. ಇದು ಅರ್ಥ ಆಗತ್ತಲ್ವಾ? ಇಲ್ಲ ನಾಳೆ ಬಂದು ತಗೊಳ್ತೀನಿ ಅಂತ ಹೇಳ್ತೀವ. 4 ರೂಪಾಯಿ 5 ರೂಪಾಯಿ ನಾಳೆ ನಾವು ಅಪ್ಪನ ಕೇಳ್ಕೊಂಡು ಬಂದು ತಗೊಳ್ತೀನಿ ಅಂತ ಹೇಳ್ತೀರಾ? ಇಲ್ಲ, ಸ್ಪಾಟ್ ಡಿಸಿಷನ್ ಮಾಡ್ತೀವಿ ಯಾವ್ದು ಸರಿ ಯಾವ್ದು ತಪ್ಪು. ಹಾಗಾಗಿ ವಿ ಆರ್ ಆಲ್ ನಾಟ್ tomorrow's citizens, we are all very much today's citizens, very much at present citizens. Correct or not? Correct? ಆದ್ರಿಂದ ವಿದ್ಯಾರ್ಥಿ ಪರಿಷತ್ ಒಂದು ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಓಕೆ, ವಾರ್ ಅಂತಕ್ಕಂಥದ್ದು ಬದಲಾಗಿದೆ, ಯುದ್ಧ ಅಂತಕ್ಕಂಥದ್ದು ಬದಲಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕದ ಟ್ರಂಪ್ ಹೇಳಿದ್ದಾರೆ ಏನಂತ, 50% ಟ್ಯಾಕ್ಸ್ ಅನ್ನೇ ಹೆಚ್ಚು ಮಾಡ್ತೀವಿ ನಮ್ಮ ಭಾರತದ ವಸ್ತುಗಳಿಗೆ ಅಂತ. ಮಾಡಿಲ್ವಾ? ಓದಿದ್ದೀರಾ ನ್ಯೂಸ್ ಪೇಪರ್ ನಲ್ಲಿ, ಟಿವಿನಲ್ಲಿ? ಅದಕ್ಕೆ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು? ಹೌದಾ, ಹಂಗಾದ್ರೂ ಮಾಡಿ ನೋಡೋಣ ಅಂತೇಳಿ ಏನ್ ಮಾಡಿದ್ರು? ಅಮೆರಿಕ ಬಿಟ್ಬಿಟ್ಟು ಚೈನಾ, ಭಾರತ ಮತ್ತು ರಷ್ಯಾ ಒಟ್ಟಾಗ್ಬಿಟ್ಟು ಅಮೆರಿಕಕ್ಕೆ ಪಾಠ ಕಲಿಸ್ತಾ ಇದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟ್ರಂಪ್ ಏನಂತ, ನಾನು ಒಬ್ಬ ಒಳ್ಳೆ ಫ್ರೆಂಡ್ ಅನ್ನ ಕಳ್ಕೊಂಡ್ಬಿಟ್ಟೆ, ನಾನು ಒಳ್ಳೆ ಫ್ರೆಂಡ್ ಕಂಟ್ರಿಯನ್ನ ಕಳ್ಕೊಂಡ್ಬಿಟ್ಟೆ. ರೈಲು ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡ್ರೆ ಏನು ಪ್ರಯೋಜನ ಇಲ್ಲ. ರೈಲು ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಆದ್ರಿಂದ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ರಾಣಿ ಅಬ್ಬಕ್ಕನ ಇತಿಹಾಸ ಓದೋಣ, ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಕೊಳ್ಳೋಣ. ರಾಣಿ ಅಬ್ಬಕ್ಕ ಬಹಳ ತ್ಯಾಗ ಮಾಡಿದಾಳೆ ನಮ್ಮ ಮಂಗಳೂರನ್ನ ಉಳಿಸೋದಕ್ಕೆ. ಚಿತ್ರದುರ್ಗ, ದಾವಣಗೆರೆ ಇದನ್ನೆಲ್ಲವನ್ನ ಉಳಿಸೋದಕ್ಕೆ ಒಣಕೆ ಹೋಗುವ ಬಹಳ ತ್ಯಾಗ ಮಾಡಿದಾಳೆ. ಗಂಡನಿಗೆ ಊಟ ಬಡಿಸಿ ಊಟ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡಬಾರದು ಅಂತ ಹೇಳಿ ರಾಣಿ ಒಣಕೆ ಹೋಗುವ ಒಣಕೆಯನ್ನ ಇಟ್ಕೊಂಡು ಆ ಕಿಂಡಿನಲ್ಲಿ ಬರ್ತಾ ಇದ್ರಲ್ಲ, ಆಕೆ ಸೈನಿಕರು ತಲೆ ಮೇಲೆ ಹೊಡೆದು. ಹಾಗಾಗಿ ಎಂತ ಒಂದು ಮನಸ್ಸು ಎಂತ ಶಕ್ತಿ, ಅದು ಎಂತ ಡಿಸಿಷನ್. ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಸ್ಕೂಲ್ಗಳಲ್ಲಿ ಈ ತರದ ಇತಿಹಾಸ ನಾವು ತಿಳ್ಕೋಬೇಕು. ಕೆಲವು ಸ್ಕೂಲ್ಗಳಲ್ಲಿ ಸಿಗುತ್ತೆ, ಕೆಲವು ಕೂಡ ಸ್ಕೂಲ್ಗಳಲ್ಲಿ ಸಿಗೋದಿಲ್ಲ. ಕೆಲವು ಮನೆಯಲ್ಲಿ ಈ ತರದ ಶಿಕ್ಷಣ ಸಿಗುತ್ತೆ, ಕೆಲವು ಮನೆಯಲ್ಲಿ ಸಿಗೋದಿಲ್ಲ. ಆದ್ರಿಂದ ನರೇಂದ್ರ ಮೋದಿ ಯಾಕೆ ಈ ತರದ ಒಬ್ಬ ಎಲ್ಲರೂ ಮೆಚ್ಚುವಂತ ಪ್ರಧಾನಮಂತ್ರಿ ಆದ್ರು? ಅಬ್ರಹಾಂ ಲಿಂಕನ್ ಅಮೆರಿಕವೇ ಮೆಚ್ಚುವಂತ ಪ್ರಧಾನಮಂತ್ರಿ ಯಾಕಾದ್ರು? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಡೀ ಭಾರತವೇ ಮೆಚ್ಚುವಂತ ಒಬ್ಬ ಮಹಾನ್ ಸೇನಾನಿ ಯಾಕಾದ ಅಂತ ಹೇಳಿದ್ರೆ, ಅವರು
ಶಾಲೆನಲ್ಲ ಆ ತರ ಶಿಕ್ಷಣ ಸಿಕ್ಕಿದೆ. ಅವರಿಗೆ ಆ ಫ್ರೆಂಡ್ಸ್ಗೆ ಆ ತರ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವರು APJ ಅಬ್ದುಲ್ ಕಲಾಂ ಯಾಕೆ ಒಬ್ಬ ಒಳ್ಳೆ ಸೈಂಟಿಸ್ಟ್ ಆದ? ಯಾಕೆ ಅಂತ ಹೇಳಿದ್ರೆ APJ ಅಬ್ದುಲ್ ಕಲಾಂ ಅವ್ರ ತಂದೆನೂ ಕೂಡ ಒಬ್ಬ ಕಾರ್ಪೊರೇಟರ್. APJ ಅಬ್ದುಲ್ ಕಲಾಂ ಅವ್ರ ತಂದೆನೂ ಕೂಡ ಕಾರ್ಪೊರೇಟರ್ ತಮಿಳುನಾಡಲ್ಲಿ. ಒಂದ್ಸರಿ ಒಂದ್ ಬ್ಯಾಗ್ ಅಲ್ಲಿ ಒಂದಿಷ್ಟು ಹಣ ತೆಗೆದುಕೊಂಡ್ಬಿಟ್ಟು APJ ಅಬ್ದುಲ್ ಕಲಾಂ ಅವ್ರ ತಂದೆ ಹೊರಗಡೆ ಹೋದಾಗ, ಟೈಮ್ ಆಗಿದೆ ಅನ್ನಿಸ್ತೇನೆ, ಒಂದ್ ಬ್ಯಾಗ್ ಅಲ್ಲಿ ಹಣ ತೆಗೆದುಕೊಂಡು ಬಂದ್ಬಿಟ್ಟು APJ ಅಬ್ದುಲ್ ಕಲಾಂ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಒಬ್ಬ ವ್ಯಕ್ತಿ, ಕೆಲಸ ಮಾಡಿಸ್ಕೊಡ್ಬೇಕು ಅಂತ. ಅವಾಗ APJ ಅಬ್ದುಲ್ ಕಲಾಂ ಅವರ ತಂದೆ ಬಂದಾಗ APJ ಅಬ್ದುಲ್ ಕಲಾಂ ಅವರು ಇಂಥವ್ರೊಬ್ರು ಬ್ಯಾಗ್ ಕೊಟ್ಟು ಹೋಗಿದ್ದಾರೆ ತಗೊಳ್ಳಿ ಅಂತ. ಯಾರು ತಂದು ಕೊಟ್ರು ಅಂತ ಕೇಳಿದಾಗ ಅವ್ರ ಹೆಸರು ಬರ್ಕೊಂಡಿರ್ತಾರೆ ಒಂದ್ ಸ್ಲಿಪ್ ಅಲ್ಲಿ, ಇಂಥವ್ರು ಕೊಟ್ಟು. ಅವ್ರನ್ನ ಕರೆದ್ಬಿಟ್ಟು ಅವ್ರ ಎದುರುಗಡೆ ಆ ಬ್ಯಾಗ್ ಅನ್ನ ವಾಪಸ್ ಕೊಡ್ತಾರೆ APJ ಅಬ್ದುಲ್ ಕಲಾಂ ಅವರು ಎದುರುಗಡೆ. ಯಾರು ವಾಪಸ್ ಕೊಡ್ತಾರೆ? ಅವ್ರ ತಂದೆ. ಪರಿಣಾಮವಾಗಿ APJ ಅಬ್ದುಲ್ ಕಲಾಂ ಅವ್ರ ಮನಸ್ಸಿನ ಮೇಲೆ ಭಾರಿ ಅಗಾಧವಾಗಿರ್ತಕ್ಕಂಥ ಪರಿಣಾಮ ಬೀರ್ತು. ಮುಂದೆ APJ ಅಬ್ದುಲ್ ಕಲಾಂ ಏನಾದ್ರು ದೇಶ ಉಳಿಸುವ ಸೈಂಟಿಸ್ಟ್ ಆದ್ರು, ದೇಶ ಉಳಿಸುವ ಒಬ್ಬ ಮಹಾನ್ ವಿಜ್ಞಾನಿ ಆದರು, ಇಡೀ ದೇಶವೇ ಖುಷಿ ಪಡುವ ರಾಷ್ಟ್ರಪತಿ ಆದರು. ಹಾಗಾಗಿ ನಾವು ನೀವು ಎಲ್ಲರೂ ಕೂಡ ಈ ದೇಶವೇ ಖುಷಿ ಪಡ್ತಕ್ಕಂಥ ವಿದ್ಯಾರ್ಥಿಗಳಾಗೋಣ. ಈ ನಮ್ಮ ತಂದೆ ತಾಯಿಗಳೇ ಹೆಮ್ಮೆ ಪಡ್ತಕ್ಕಂಥ ಮಕ್ಕಳು ನಾವು ಆಗೋಣ ಅಂತ ಹೇಳ್ತಾ, ನಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡ್ತಕ್ಕಂಥ, ಖುಷಿ ಪಡ್ತಕ್ಕಂಥ, ನಮ್ಮ ರಿಲೇಟಿವ್ಸ್ ಖುಷಿ ಪಡ್ತಕ್ಕಂಥ, ಆನಂದ ಪಡ್ತಕ್ಕಂಥ, ನಮ್ಮ ರಾಜ್ಯವೇ ನಮ್ಮನ್ನ ನೋಡಿ ಖುಷಿ ಪಡ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಆಗ್ತೇವೆ ಅನ್ನುವಂತ ಒಂದು ಸಂಕಲ್ಪವನ್ನ ಮಾಡೋಣ. ರಾಣಿ ಅಬ್ಬಕ್ಕರ ಈ ಒಂದು ರಥಯಾತ್ರೆಯನ್ನ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ತಮಗೆಲ್ಲರೂ ಕೂಡ ಧನ್ಯವಾದ.